ನಮಸ್ಕಾರ. ಒಂದು ಕಲಾವಿದರು ಯೂಟ್ಯೂಬ್ ಚಾನಲ್ ಅವರು ಬಾಗಲಕೋಟೆ ತಾಲೂಕು ಸೋಮನ ಕೊಪ್ಪದ ಬಗ್ಗೆ ಈ ನಿರಂತರ ನಡೆದದ್ದು ಸೋಮನ ಕೊಪ್ಪ ಮಠದ ಬಗ್ಗೆ, ಜಾತ್ರೆ ಬಗ್ಗೆ, ಪ್ರವಚನಗಳ ಬಗ್ಗೆ, ಶಿವನಾಮದ ಬಗ್ಗೆ ತುಂಬ ಜನ ಮಾತಾಡಿದ್ದಾರೆ. ಅಡುಗೆ ಮಾಡೋರ ಬಗ್ಗೆ ಬಂತು, ಪ್ರತಿಯೊಂದು ಕೆಲಸ ಕಾರ್ಯಗಳ ಬಗ್ಗೆನೂ ಮಾತಾಡುವಂಥವ್ರು ಸಾಕಷ್ಟು ಜನ ಅದಾರ. ಈಗ ಮಠದ ಭಕ್ತರು, ಗ್ರಾಮದ ಹಿರಿಯರು ಅವ್ರು ತಮ್ಮ ಅನುಭವ ಹೆಂಗೆ ಹೇಳ್ತಾರೆ ಮಠದ ಬಗ್ಗೆ. ಇಲ್ಲಿ ಕೆಲಸ ಪವಾಡ ಜೊತೆ ಕೆಲಸ ಇಲ್ಲಿ ಬಂದು ನಡೀತಕ್ಕಂಥ ಪವಾಡಗಳ ಬಗ್ಗೆ ಮಾತಾಡಿ, ಮಠದ ಅಭಿವೃದ್ಧಿಗಳ ಬಗ್ಗೆ ಮಾತಾಡಿ, ಜೊತೆಗೆ ನಡೀತಕ್ಕಂಥ ಅಲ್ಲಿ ಹೊರಗಡೆ ಬಂದು ಅಷ್ಟೆಲ್ಲ ಜನ ಸೇವೆ ಮಾಡ್ತಾರಲ್ಲ ಆ ಸೇವೆ ಮಾಡ್ತಕ್ಕಂಥವ್ರ ಬಗ್ಗೆ ಮಾತಾಡ್ರಿ. ದಾನ ತಂದು ಕೊಡ್ತಕ್ಕಂಥವ್ರು ಅವ್ರ ಬಗ್ಗೆ ಮಾತಾಡಿ. ಏನೇನು ಹೇಳ್ತೀವಿ? ಈ ಮಠದ ಸಂಪ್ರದಾಯದಲ್ಲಿ ಒಂದು ದೊಡ್ಡ ಇತಿಹಾಸನ ಇದೆ. ಇಲ್ಲೇ ಭಕ್ತರ ಸಮೂಹ ಲೆಕ್ಕಕ್ಕೆ ಇರಲಾರ್ದಷ್ಟು ಇದೆ. ಈ ಉದಾಹರಣೆಯಾಗಿ ಸಾಕಷ್ಟು ಜನ ಇಲ್ಲಿ ಭಕ್ತರು ಇದ್ದರೂ ಕೂಡ ನಮ್ಮ ಮಠಕ್ಕೆ ಒಬ್ಬರು ದಾನದ ಮಾತಾಡಿದೆ. ನೀವು ಈ ಮಠಕ್ಕೆ ದಾನ ಮಾಡುವಂಥದ್ದು ಒಂದು ವಿಷಯನ ತಾವು ಪ್ರಸ್ತಾಪ ಮಾಡಿದ್ರಿ. ಅದರಲ್ಲಿ ನಮ್ಮ ಪಕ್ಕದ ಗ್ರಾಮದವರು ಯಲ್ಲಮ್ಮ ಗುಬ್ಬಿ ಅಂತೇಳಿ ಅವರು ತಮ್ಮ ಗಂಡ ತೀರಿಕೊಂಡ ನಂತರ ಹದಿಹರೆಯದ ವಯಸ್ಸಿನಲ್ಲಿ ತಮ್ಮ ಗಂಡ ತೀರಿದ ನಂತರ ಅವರು ಅಣ್ತಂಬರು, ಅವರು ಸಂಬಂಧಿಕರು ಎಲ್ಲರೂ ಇದ್ದರು. ಇಲ್ಲೇ ಪಕ್ಕದ ಗ್ರಾಮ ನರಸಾಪುರ ಗ್ರಾಮದವರು. ಅವರು ಸುಮಾರು 11 ಎಕರೆ 12 ಎಕರೆಗೆ ಒಂದು ಎಕರೆಗೆ ಸುಮಾರು ಈಗ ಕಿಮ್ಮತ್ತು 25ರಿಂದ 30 ಲಕ್ಷ. 25ರಿಂದ 30 ಲಕ್ಷ. ಅವರು ಅಂಥದನ್ನು 10 ಎಕರೆ 11 ಎಕರೆ ಈ ಮಠಕ್ಕೆ ದಾನ ಬರೆದು ಇವ್ರ ಹೆಸರಲ್ಲೇ ದಾನ ಆಗಿದೆ. ಆದರೆ ಅವರಲ್ಲಿ ಆ ಭಕ್ತಿಯ ಭಾವ ತುಂಬಿ ಗದ್ಗೆನ್ನವ ಶ್ರದ್ಧಾನಂದಪ್ಪರು ಮತ್ತು ಪೂರ್ಣಾನಂದಪ್ಪರು ಅವರು ಭಾವದಲ್ಲಿ ತುಂಬಿ ಈ ಮಠಕ್ಕೆ ಸುಮಾರು 10 ಎಕರೆ 11 ಎಕರೆ ದಾನವನ್ನು ಕೊಟ್ಟು ಈಗ ಅವರು ಸುಮಾರು 1 ವರ್ಷದ ಹಿಂದೆ ಮೈತಾದ್ರು. ಅವರು ವೈರಾಗ್ಯದ ಮುಖಾಂತರ ಏನೋ ಮೈತಾಗಿರ್ಬೋದು. ಆದರೆ ನನ್ನ ಅನಿಸಿಕೆ ಈ ಗ್ರಾಮದವ್ರು ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ನಿಮ್ಮಲ್ಲಿ, ನಾವು ಈಗ ಜಾತ್ರೆಯಲ್ಲಿ ಸುಮಾರು ಇವತ್ತಲ್ಲ ಕೊನೆಯ ದಿವಸ ಇವತ್ತು ಅಧಿಕ ಮಾಸದ ಜಪಯಜ್ಞ ಕಾರ್ಯಕ್ರಮದ ಕೊನೆ ದಿವಸ ಇವತ್ತು. ಕೊನೆ ದಿವಸದಲ್ಲಿ ನಾವು 1,000 ರೂಪಾಯಿ ಕೊಟ್ಟರೆ ನಾವು ನಮ್ಮನ್ನ ಅನೌನ್ಸ್ ಮಾಡಿ ಅಂತ ಹೇಳ್ತೀವಿ. ನಾವು 1,000 ರೂಪಾಯಿ ಕೊಟ್ಟರೆ, ನಾವು ಮಠಕ್ಕೆ ದೇಣಿಗೆ ಕೊಟ್ಟರೆ ಅಥವಾ ಪ್ರಸಾದ ಕೊಟ್ಟರೆ ನಮಗೆ 1,000 ರೂಪಾಯಿ ಹಾಕಿವಿ ಅಂತಂದರೆ ನಾವು ಅನೌನ್ಸ್ ಮಾಡಿ ನಮ್ಮ ಹೆಸರು ಅಂತೇಳಿ ನಾವು ಹೇಳ್ತೀವಿ. ಈಗ ಸುಮಾರು 10 ಎಕರೆ ಅಂತಂದರೆ 3-3.5 ಕೋಟಿ ರೂಪಾಯಿ ಆಸ್ತಿಯನ್ನು ಮಾತಾಯಿ ಈ ಮಠಕ್ಕೆ ದೇಣಿಗೆಯನ್ನು ಕೊಟ್ಟು ನಾನು ಕೊಟ್ಟೇನಂತ ಎಲ್ಲಿ ಹೇಳ್ಕೊಳ್ಳಿಲ್ಲ ಆಕೆ. ಆ್ಯಕ್ಚುಲಿ ನಾನು ಇಲ್ಲಿ ಬಂದು ಇಳಿಸಿದ್ರಾದ್ರೂ ಈ ಸುದ್ದಿ ಗೊತ್ತಾಗಿ ಕೊಟ್ಟೇನಂತೇಳಿ ಆ ತಾಯಿ ಎಲ್ಲಿ ಹೇಳಿಲ್ಲ. ಆದ್ರೆ ನಾವು ಏನು ಮಾಡಬೇಕಾಗೈತಿ, ಆಕೆಗೆ ಗೌರವಯುತವಾಗಿ ನಾವು ಕೊಡಬೇಕಾಗತ್ತೆ. ಈ ಮಠದಿಂದ ಯಾರೋ ನಾವು 1,000 ರೂಪಾಯಿ 2,000 ರೂಪಾಯಿ ಕೊಟ್ಟವ್ರು ನಾವು ನಮ್ಮ ಹೆಸರು ಹಾಕ್ರಿ, ನಮಗೆ ಕಲ್ಲಾಗಿ ಬರೀರಿ ಅಂತ ಹೇಳ್ತೀವಿ. ಇವತ್ತು ಅವ್ರ ಹೆಸರನ್ನು ಯಾರೂ ಅದನ್ನು ಹೇಳ್ತಕ್ಕಂಥ ಕೆಲಸ ಆಗವಲ್ದು. ಯಾಕಂದರೆ ಮುಂದೆ ಇಂಥವ್ರನ್ನ ನಾವು ಏನಾರು ಮಾಡಿದ್ರಂದ್ರೆ ಅವರು ಮುಂದಿನ ದಿನಮಾನದೊಳಗೆ ನಾವು ಭಕ್ತರಿಗೆ ಮತ್ತಷ್ಟು ನಾವು ಅದನ್ನು ಪ್ರೇರಣೆ ಕೊಟ್ಟಂಗಾಗತ್ತೆ. ಈ ಮಠದಿಂದ ನಾವು ಆ್ಯಕ್ಚುಲಿ ಅದನ್ನು ನಿಜವಾಗಲೂ ಈ ಮಠದಿಂದ ನಾವು ಏನಾರು ಮಾಡಬೇಕಾಗಿತ್ತಂದ್ರೆ ಒಂದು ಮೂರ್ತಿನೋ ಅಥವಾ ಗುಡಿನೋ ಮಾಡಿ ಅದನ್ನು ಜನರಿಗೆ ಲೋಕಾರ್ಪಣೆ ಮಾಡ್ಬೇಕು. ಅದನ್ನು ಇವ್ರ ಜೊತೆಗೆ ಸುಮಾರು ಯಾರು ಕೊಡೋಕೆ ಸಾಧ್ಯ ಇಲ್ಲ. ಈಗ ನನ್ನ ಕಡೆ ಸಾಕಷ್ಟು ಐತೆ ಅಂತಂದ್ರು 1,000 ರೂಪಾಯಿ ಕೊಡೋಕ್ಕಾಗೋಲ್ಲ. ನನಗೆ 1,000 ರೂಪಾಯಿ ಕೊಟ್ಟರೆ ನನ್ನ ಹೆಸರು ಹಾಕಬೇಕು, ನನ್ನ ಫೋಟೋ ಬೇಕು, ನನ್ನ ಇದು ಬೇಕು ಅಂತ ಹೇಳ್ಕೊತೀವಿ ನಾವು. ಅಂಥ ಕಾಲದೊಳಗಕ್ಕೆ ಅವರು ಸಂಬಂಧಿಕರು ಇದ್ರು, ಅವ್ರ ಅಣ್ತಂಬ್ರು ಇದ್ರು, ಅವರ ಅಣ್ಣರು ಇಲ್ಲೇ ಇರಬೇಕಲ್ಲ. ಆ ತಾಯಿ ಅಣ್ಣವರು ಇಲ್ಲೇ ಅದಾರ. ಯಾರಿಗೂ 1 ರೂಪಾಯಿ ಕೊಡಲಿಲ್ಲ. ಆ ಮಠಕ್ಕಾಗಲಿ ಆ ಗುರುವಿಗೆ ಅರ್ಪಿಸಲಿ. ನಂದು ಎಲ್ಲದೂ ಅವ್ರ ಹೆಸರಲ್ಲೇ ಆಗಲಿ, ಎಲ್ಲದೂ ಅಲ್ಲೇ ಆಗಲಿ. 1 ರೂಪಾಯಿನೂ ಇದ್ದರೂ ಕೂಡ ಈ ಮಠಕ್ಕೆ ಬಂದೈತಿ. ಅದಕ್ಕೆ ದಯವಿಟ್ಟು ನಾನು ಈ ಶ್ರೀಮಠದ ಅಪ್ಪರಿಗೆ ನೀವು ಕೇಳ್ಕೊತೀನಿ. ಯಾಕಂದ್ರೆ ನಾವು 1,000-2,000 ಕೊಟ್ಟವ್ರು ನಾವೆಲ್ಲ ಕಲ್ಲಾಗಿ ಮೂರ್ತಿ ಹಾಕ್ಸುವಂಥ ಕೆಲಸ ಈ ಕಾರ್ಯಕ್ರಮದೊಳಗೆ ಇರುವಾಗ, ಈ ಸಂದರ್ಭದಾಗಿರುವಾಗ ಸುಮಾರು 3-3.5 ಕೋಟಿ ಆಸ್ತಿಯನ್ನು ಕೊಟ್ಟಾಳ. ಆಕಿನ ಹೆಸರು ಉಳಿಸುವಂಥ ಕೆಲಸ ನೀವು ಕೊಡೋದು ಅವಶ್ಯವಾಗಿ ಮಾಡಬೇಕಾಗುತ್ತೆ. ಅದು ಅವಶ್ಯವಾಗಿ ಆಗಲೇಬೇಕದು. ಯಾಕಂತಂದ್ರೆ ಅವ್ರಿಗೆ ಕೊಡಬೇಕಾಗತ್ತೆ ನಾವು ಗೌರವ. ಯಾರು ಕೊಡೋಕ್ಕಾಗೋದಿಲ್ಲ. ಈಗ ನಮಗೆ ಇದೈತೆ ಅಂದ್ರೂ ಕೊಡೋ ಭಾವನೆ ಇಲ್ಲ ನಮಗೆ. ಅಂಥ ಮಹಾತ್ಮರು ಇವತ್ತು ತಿಂಗಳು ಗಂಟಲೆ ಎಲ್ಲೆಲ್ಲವರು ಭಕ್ತರು ಬಂದು ಕಾಟಿ ಮಠಕ್ಕೆ ಕೊಟ್ಟಾರ. ಮಠಕ್ಕೆ ಸಾಕಷ್ಟು ಭಕ್ತರು ಅದಾರ. ಇದು ಕೊಡುವಂಥ ಮನಸ್ಸೂ ಐತಿ. ಹೀಗಾಗಿ ಎಲ್ಲರೂ ಕೂಡಿ ಬೆಳೆಸಿದ್ದಕ್ಕೆ ಈ ಮಠ ಇವತ್ತು ಕರ್ನಾಟಕದ ಉತ್ತರ ಕರ್ನಾಟಕದಲ್ಲಿ ದೊಡ್ಡ ಹೆಮ್ಮರವಾಗಿ ಬೆಳೆಯಾಕತ್ತೈತಿ. ಹಾಗಾಗಿ ಇನ್ನೂ ಸಾಕಷ್ಟು ಭಕ್ತರು ಇದಕ್ಕೆ ಅದಾರ. ಅವ್ರಿಗೆಲ್ಲರೂ ಆ ದೇವರ ಆರೋಗ್ಯ ಒಳ್ಳೆಯದು ಕೊಡಲಿ ಅಂತೇಳಿ ನಾ ಹೇಳ್ಬಾರ್ದು.
ಸುಮಾರು 3.5 ಕೋಟಿ ರೂಪಾಯಿ ಆಸ್ತಿಯನ್ನು ಮಠಕ್ಕೆ ದಾನ ಮಾಡಿರ್ತಕ್ಕಂಥವ್ರ ಆ ತಾಯಿಯವರ ಮೂರ್ತಿ ಇಲ್ಲಿ ಕೂಡಬೇಕು ಅಂತ ಗ್ರಾಮಸ್ಥರು ಹೇಳ್ತಾರೆ. ಗ್ರಾಮದ ಹಿರಿಯರೊಬ್ಬರ ಅಭಿಪ್ರಾಯ ಆ ತಾಯಿದೊಂದು ಮೂರ್ತಿ ಆಗಲಿ, ಆ ತಾಯಿದೊಂದು ಗದ್ದಿಗೆ ಆಗಲಿ, ಮುಂದೆ ಕೊಡ್ತಕ್ಕಂಥವ್ರಿಗೊಂದು ಪ್ರೇರಣೆ ಆಗಲಿ ಅಂತ ಹೇಳ್ತಾ ಇಲ್ಲಿಗೆ ನಾವು ಮುಕ್ತಾಯ ಮಾಡ್ತಾಯಿದ್ದೀವಿ. ನಮಸ್ಕಾರ.